ಶಿವನು ತನ್ನ ಮೂರನೇ ಕಣ್ಣನ್ನು ಯಾವಾಗ ತೆರೆದನು ಎಂದು ನಿಮಗೆ ಗೊತ್ತೇ? ಪರಮಶಿವನು ಕೈಲಾಸದಲ್ಲಿ ಹಲವು ವರ್ಷಗಳ ಕಾಲ ಕಠೋರ ತಪಸ್ಸಿನಲ್ಲಿರುತ್ತಾನೆ. ಅದೇ ಸಮಯದಲ್ಲಿ ಬಾಣಾಸುರ ಎಂಬ ರಾಕ್ಷಸನು ತನ್ನ ಅಹಂಕಾರದಿಂದ ದೇವತೆಗಳನ್ನು ಹಿಂಸಿಸುತ್ತಾ ಭಯಭೀತರನ್ನಾಗಿ ಮಾಡುತ್ತಾನೆ. ಆ ರಾಕ್ಷಸನನ್ನು ಎದುರಿಸಲಾಗದೆ ದೇವತೆಗಳು ಓಡಿ ಹೋದಾಗ ಶ್ರೀ ಮಹಾವಿಷ್ಣು ಬಾಣಾಸುರನ ಬಳಿ ಹೋಗಿ, ನೀನು ಈ ಸೃಷ್ಟಿಯಲ್ಲಿ ಎಲ್ಲರನ್ನೂ ಭಯಪಡಿಸಬಹುದು, ಆದರೆ ಒಬ್ಬ ಶಿವನನ್ನು ಮಾತ್ರ ಅಲ್ಲ ಎಂದು ಪ್ರಚೋದಿಸುತ್ತಾನೆ. ವಿಷ್ಣುವಿನ ಮಾತಿನಿಂದ ಆವೇಶಗೊಂಡ ಬಾಣಾಸುರ ಕೋಪದಿಂದ ಕೈಲಾಸಕ್ಕೆ ಧಾವಿಸುತ್ತಾನೆ. ಅವನು ಎಷ್ಟೇ ಕೂಗಾಡಿದರೂ ಶಿವನು ಧ್ಯಾನದಿಂದ ಹೊರಬರುವುದಿಲ್ಲ. ಆಗ ಬಾಣಾಸುರನು ಅಟ್ಟಹಾಸದಿಂದ ಶಿವನ ಭುಜದ ಮೇಲೆ ಕಾಲಿಟ್ಟು ನಗುತ್ತಾನೆ. ಬಾಣಾಸುರನ ಈ ಕೃತ್ಯದಿಂದ ವಾತಾವರಣವೇ ಭಯಂಕರವಾಗಿ ಬದಲಾಗುತ್ತದೆ. ಶಿವನು ಪ್ರಳಯ ಕಾಲದ ರುದ್ರನಂತೆ ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಆ ಕಣ್ಣಿನಿಂದ ಬಂದ ಭಯಂಕರ ಅಗ್ನಿಜ್ವಾಲೆಗೆ ಬಾಣಾಸುರನು ಸುಟ್ಟು ಭಸ್ಮವಾಗುತ್ತಾನೆ. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.